ಬಿಜೆಪಿಯಲ್ಲಿ ವಿಜೇಂದ್ರ ಹಠಾವೋ ಮುಂದುವರಿತಾ ಇದೆ. ಏನು ಚಳವಳಿ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ದೆಹಲಿ ನಾಯಕರನ್ನು ಭೇಟಿಯಾಗಿದ್ದಾರೆ ರೆಬೆಲ್ಸ್ ನಾಯಕರು. ಒಂದು ಕಡೆ ವಿಜೇಂದ್ರ ಕರ್ಮಕಾಂಡವನ್ನು ಬಿಜೆಪಿಯ ಭಿನ್ನರ ಬಣ ಬಿಚ್ಚಿಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಂದಿನ ರಾತ್ರಿನೇ ಹೈಕಮಾಂಡ್ ಭೇಟಿ ಮಾಡಿದ್ದಾರೆ. ಈ ಒಂದು ತಂಡ ರಾತ್ರಿನ ಹೈಕಮಾಂಡ್ ಭೇಟಿ ಮಾಡಿ ಇದರ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. JP ನಡ್ಡಾ ಭೇಟಿ ಬಳಿಕ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಕೆಲವರು ಹತಾಶ ಭಾವನೆಯಿಂದ ಮಾತಾಡಲ್ಲ, ಆ ರೀತಿಯ ಸನ್ನಿವೇಶ ನಮ್ಮ ಮುಂದೆ ಅಂತೂ ಇಲ್ಲಪ್ಪ, ಹತಾಶರಾಗಿ ಮಾತಾಡಲ್ಲ ಕೆಲವರು, ಇಂಥ ಸನ್ನಿವೇಶ ನಮ್ಮ ಮುಂದೆ ಅಂತೂ ಇಲ್ಲ. ಹೈಕಮಾಂಡ್ಗೆ ಎಲ್ಲವನ್ನೂ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇವೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ತಲೆಬಾಗ್ತೀವಿ. ವಿಜೇಂದ್ರ ಕರ್ಮಕಾಂಡದ ಬಗ್ಗೆ ಯತ್ನಾಳ್ ಅವ್ರನ್ನೇ ಕೇಳ್ರಪ್ಪ ನೀವು ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ನೋಡಿ, ಹೈಕಮಾಂಡ್ ಭೇಟಿ ನೀನು ರಾತ್ರಿನೇ ಭೇಟಿ ಆಗಿದ್ದು. ಇನ್ನೂ ರಾತ್ರಿ 11 ಗಂಟೆಗೆ ಒಂದು ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆಯಿಂದ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡುವಂಥ ಸನ್ನಿವೇಶ ಇಲ್ಲ. ನಾವು ಈಗ ನಮ್ಮೆಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಕೊಟ್ಟಿದ್ದೇವೆ. ಅವ್ರ ಕೊನೆಯ ತೀರ್ಮಾನ ಏನು ತಗೊಂತಾರ ಅದನ್ನ ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ವಿಜೇಂದ್ರ ಅವರ ಕರ್ಮಕಾಂಡಗಳನ್ನ ನಾವು ಬಿಚ್ಚಿಡ್ತೀವಿ ಹೈಕಮಾಂಡ್ ಮುಂದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಏನ್ ಬಿಚ್ಚಿಟ್ಟಿದ್ದಾರೆ? ನಾ ಯತ್ನ ಕೇಳಿ ನಮ್ಗೆ ಅಂತ ಇಲ್ಲ, ಯತ್ನ ಹೇಳ್ತಾರೆ, ಅವರು ಬಾಯಿ ಕೇಳಿ ಒಳ್ಳೆಯದು. ಈಗ ನಡ್ಡಾ ಅವ್ರನ್ನ ಎಷ್ಟೊತ್ತಿ ಭೇಟಿ ಮಾಡ್ತೀರಿ ಸರ್? ಸಮಯ ಏನಾದ್ರು ಕೊಟ್ಟಿದ್ದಾರಾ? ನೀನು ಭೇಟಿಯಾಗಿದ್ದೆ, ನಿನ್ನೆ ನಡ್ಡಾ ಅವ್ರನ್ನ ಭೇಟಿ ಆಗಿದೆ. ಸಂತೋಷ್ ಜಿ ಅವ್ರನ್ನ ಭೇಟಿ ಆಗ್ತೀನಿ. ನಾ ಭೇಟಿ ಕುಮಾರ್ ಭೇಟಿ ಹಾಕ್ರ. ಓಕೆ ಸರ್. ನಾವೆಲ್ಲ ಸರಿ,